ಶಾಸಕರು ಅದನ್ನ ಇದನ್ನ ಮಾಡ್ಕೊಂಡು ಬರೋ ಅಧಿವೇಶನದಲ್ಲಿ ಈ ವಿಷಯದ ಪ್ರಸ್ತಾಪ ಮಾಡ್ತಾರೆ. ಚರ್ಚೆ ಆದ್ಮೇಲೆ ಒಂದ್ಸರಿ ಇಲ್ಲಿ ಕರೆಸಿ. ನಮ್ದು ಸ್ವಲ್ಪ ಮೇಡಮ್ ನೀವು ಅರ್ಥ ನೀವು ಒಂದ್ಸಾರಿ ಮಾತಾಡಿದ್ರಿ ಸರ್ಕಾರಿ ನೌಕರಿ ನ್ಯಾಯ ಬೇಕೇ ಬೇಕು ಮೇಡಮ್. ಹೋರಾಟ ಮಾಡಿ ಆ ಬೂದಿ ಬರ್ತದೆ ಈ ಕಾರ್ಖಾನೆ ಸ್ಥಾಪನೆ ಕಂಪನಿ ವಿರುದ್ಧವಾಗಿ ಹೋರಾಟ ಮಾಡಲಿ, ಪ್ರಾರಂಭ ಆಗಲಾರದ ಕಂಪನಿ ವಿರುದ್ಧ ಹೋರಾಟ ಯಾಕೆ? ಈ ಧೋರಣೆ ಯಾಕೆ? ರೈತರ ಮಕ್ಕಳ ಹಕ್ಕುಗಳನ್ನ ಕಿತ್ಕೊಳ್ತಕ್ಕಂಥದ್ದು, ಹತ್ತಿಕ್ಕತಕ್ಕಂಥದ್ದು ಪ್ರಯತ್ನವನ್ನ ಮಾಡಬಾರ್ದು. ಯಾವ ಹೋರಾಟಗಾರರು ಆ ಒಂದು ಪ್ರಯತ್ನ ಮಾಡ್ತಾ ಇದ್ರೆ ಅದನ್ನ ಮಾಡಬಾರ್ದು ಅಂತಂದು ಹೇಳ್ಬಿಟ್ಟು ನಮ್ಮಲ್ಲಿ ಕೊಪ್ಪಳ ಜಿಲ್ಲಾದ್ಯಂತ 25-30 ಸಾವಿರ ಜನರಿಗೆ ಉದ್ಯೋಗ ಸಿಗುತ್ತೆ ಮೇಡಮ್. ಯಾರು ಉದ್ಯೋಗ ಕೊಡ್ತಾರೇನ್ರಿ ಮೇಡಮ್? ಯಾರು ಉದ್ಯೋಗ ಕೊಡೋದು? ದಯವಿಟ್ಟು ಕಾರ್ಖಾನೆ ಸ್ಥಾಪನೆ ಆದ್ರೆ ಯಾರು ಸರ್ಕಾರ ನ್ಯಾಯ ಸಿಗೋವರಿಗೆ ನಿರಂತರವಾದಂತಹ ಧರಣಿಯನ್ನ ಹಾಕಿಕೊಂಡಿದ್ದೇವೆ. ನಿನ್ನೆ ಕೂಡ ಡಿಸಿ ಆಫೀಸಲ್ಲಿ ಹಾಕಿದ್ವಿ. ನಮ್ಮ ಡಿಸಿ ಅವರು ನಮ್ಮನ್ನಲ್ಲಿ ತಾಕೀತು ಮಾಡಿ ನಮ್ಮನ್ನು ಎದುರಿಸಿ ಈ ಕಡೆ ತಹಸೀಲ್ದಾರ್ ಆಫೀಸ್ ಕಡೆ ಈ ಕಡೆ ಕಳಿಸಿದ್ದಾರೆ. ಬಂದು ನೀವು ಟೆಂಟ್ ಕೇಳಲೇಬೇಕಂತ ಹೇಳ್ಬಿಟ್ಟು. ಯಾಕೆ ರೈತರ ಮಕ್ಕಳಿಗೆ ಬೆಲೆನೇ ಇಲ್ವಾ? ನಾವು ಪರ್ಮಿಷನ್ ತೆಗೆದುಕೊಂಡಿದ್ದೇವೆ, ಸಿಬಿಐ ಅವ್ರ ಕಡೆಯಿಂದ ಪರ್ಮಿಷನ್ ತೆಗೆದುಕೊಂಡಿದ್ದೇವೆ. ಅವರು ಜಿಲ್ಲಾಧಿಕಾರಿಗಳ ಮುಂಭಾಗದಲ್ಲಿ ಅವ್ರ ಆವರಣ ಮುಂಭಾಗದಲ್ಲಿ ಹಾಕ್ರಿ ಅಂತಂದ್ರೆ ಅವ್ರು ಹೇಳಿದ್ದಾರೆ. ಅದನ್ನ ಹೇಳಿದ್ರು ಕೂಡ ನಮಗೆ ಬಂದ್ಬಿಟ್ಟು ತಾಕೀತು ಮಾಡಿ ನೀವು ಒಂದ್ ವೇಳೆ ಕೇಳ್ತಾ ಇದ್ರ ಟೆಂಟ್ 15 ನಿಮಿಷ ಟೈಮ್ ಕೊಡ್ತೀವಿ, ನಿಮ್ಮನ್ನ ನಾವು ಇದನ್ನ ಮಾಡಿಬಿಡ್ತೀವಿ. ಏನ್ ಇದೆಲ್ಲ ಮಾಡಬೇಕು ಮಾಡ್ರಿ. ಹಾಕಿ ಅಲ್ಲಿ ಏನ್ ಬರ್ತದ ಸಚಿವರಿಂದ ಏನ್ ಸ್ಪಷ್ಟನೆ ಬರ್ತದ ನಮಗೆ ನ್ಯಾಯ ಸಿಗೋವರೆಗೆ ನಾವು ನಿರಂತರವಾದಂತ ಧರಣಿಯನ್ನ ಈಗ ನಾನು ಸರ್ಕಾರಕ್ಕಂತ ಅಲ್ಲಿ ಆ ತರ ನಡೀತಾ ಇದೆ, ಇಲ್ಲಿ ಈ ತರ ನಡೀತಾ ಇದೆ. ಅಲ್ಲಿ ಪರ ವಿರೋಧ ನಡೀತಾ ಇದೆ ಜಿಲ್ಲೆ ತಾಲೂಕಿನಲ್ಲಿ, ಕೊಪ್ಪಳ ಇದ್ರಲ್ಲಿ ರೈತರು ಈ ಕೆಲವು ಜನ ಈ ರೀತಿ ಹೇಳ್ತಾರ. ನಾ ಎಲ್ಲ ವಿರೋಧ ಮಾಡ್ತಕ್ಕಂಥವ್ರ ಬಗ್ಗೆ ನಮಗೆ ಅಭ್ಯಂತರ ಇಲ್ಲ. ಅವರಿಗೆ ಅವಕಾಶ ಇದೆ, ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಭೂಮಿ ಕಳೆದುಕೊಂಡಂತವ್ರು ನಾವು ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕು, ರೈತರ ಮಕ್ಕಳ ಪರ. ಹಾಗಾದ್ರೆ ನಮ್ಮ ಜಮೀನನ್ನು ಯಾಕೆ ತೆಗೆದುಕೊಳ್ಬೇಕು? ಅವರು ಅವತ್ತೇ ಪರಾಮರ್ಶೆ ಮಾಡ್ಬೇಕು. 20 ವರ್ಷ ಇರಲಾರದಂತ ಹೋರಾಟ ಇವಾಗ ಯಾಕೆ? ಏನ್ ಮಾಡ್ತಾ ಇದ್ದಾರೆ? ನಾನು ಸರ್ಕಾರಕ್ಕೆ ಕೇಳ್ಬೇಕಾ ಸಚಿವರಿಗೆ? ಅದನ್ನ ಕೇಳಿದ್ಮ್ಯಾಗ ಅದ್ ಏನ್ ಸಂದೇಶ ಅದನ್ನ ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.